ಅಂತೂ ಇಂತೂ 16 ವರ್ಷಗಳ ಬರವನ್ನ ಆರ್ಸಿಬಿ ವನಿತೆಯರು ಇವತ್ತು ನೀಗಿಸಿದ್ದಾರೆ. ವನಿತೆಯರು WPL ಟ್ರೋಫಿಯನ್ನ ಮುಡಿಗೇರಿಸಿಕೊಂಡು ಆರ್ಸಿಬಿ ಅಭಿಮಾನಿಗಳಿಗೆ ಒಂದು ಸಂತಸವನ್ನ ಕೊಟ್ಟಿದ್ದಾರೆ. 16 ವರ್ಷಗಳಿಂದ ಕಾದಿರುವಂತಹ ಒಂದು ಕ್ಷಣಕ್ಕೆ ಆರ್ಸಿಬಿ ವನಿತೆಯರು ಇವತ್ತು ಸಾಕ್ಷಿಯಾಗಿರೋದು. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಮ್ಮ ಆರ್ಸಿಬಿ ವನಿತೆಯರ ತಂಡ ಗೆದ್ದು ಬೀಗಿದೆ. ಐತಿಹಾಸಿಕ ಗೆಲುವನ್ನ ಕೆಂಪು ಕುವರಿಯರು ಸಾಧಿಸಿದ್ದಾರೆ. ಇದರಿಂದ ಹೊಸ ಇತಿಹಾಸವನ್ನ ಸ್ಮೃತಿ ಮಂದಾನ ಟೀಮ್ ಸೃಷ್ಟಿ ಮಾಡಿದೆ. ಆರ್ಸಿಬಿ ಅಭಿಮಾನಿಗಳಿಗೆ ಯಾವಾಗಲೂ ಒಂದು ಕೊರಗಿತ್ತು, 16 IPL ಕಂಡ್ರೂ ಕೂಡ ಯಾವಾಗ ಕಪ್ ನಮ್ದಾಗುತ್ತೆ ಅಂತ. ಆದರೆ ಇವತ್ತು ಮಾರ್ಚ್ 17ನೇ ತಾರೀಕು ಆರ್ಸಿಬಿ ಇವತ್ತು ಕಪ್ ನಮ್ದೆ ಅಂತ ಹೇಳುವಂತ ಕ್ಷಣ ಇವತ್ತು ಬಂದಿದೆ. ಎಸ್, ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತ ಪ್ರತಿ ವರ್ಷ ಒಂದು ಸ್ಲೋಗನ್ ಚಾಲ್ತಿಯಲ್ಲಿ ಇರ್ತಾ ಇತ್ತು. ಆದರೆ ಇವತ್ತು ಇದಕ್ಕೆ ಅರ್ಥ ಬಂದಿದೆ. ಆರ್ಸಿಬಿ ವನಿತೆಯರು ಗ್ರೌಂಡ್ ನಲ್ಲಿ ಆಡಿದಂತಹ ಒಂದು ರೀತಿ ಇದೆಯಲ್ಲ, ಈ ಕಪ್ಗೆ ನಿಜವಾಗ್ಲೂ ನ್ಯಾಯ ಒದಗಿಸಿದಂತಹ ಒಂದು ಕ್ಷಣ ಅದು. ನೀವು ಟಿವಿ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ, ಗೆಲುವಿನ ಮೂಮೆಂಟ್ ಅದು. ಸ್ಮೃತಿ ಮಂದಾನ ಅವರ ಒಂದು ಟೀಮ್ ಇದೆಯಲ್ಲ, ಯಾವ ರೀತಿಯ ಒಂದು ಸಂಘಟಿತ ಹೋರಾಟವನ್ನ ಮಾಡ್ತು ಅಂತಂದ್ರೆ, ಲೀಗ್ನ ಸ್ಟಾರ್ಟಿಂಗ್ ನಲ್ಲಿ ಗೆಲ್ತಾರೋ ಇಲ್ವೋ, ಪ್ಲೇ ಆಫ್ಸ್ಗೆ ಹೋಗ್ತಾರೋ ಇಲ್ವೋ ಅಂತ ಆ ಒಂದು ಪ್ರಶ್ನೆ ಇತ್ತು. ಆದರೆ ಹಂಗೂ ಹಿಂಗೂ ಮಾಡಿ ಎಲಿಮಿನೇಟರ್ ಅನ್ನ ದಾಟಿ ಫೈನಲ್ ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಸೋಲಿಸಿ ಆರ್ಸಿಬಿ ಫ್ರಾಂಚೈಸಿಗೆ ಮೊಟ್ಟ ಮೊದಲ WPL ಕಪ್ ಅನ್ನ ಗೆದ್ದುಕೊಟ್ಟಿದೆ. 16 ವರ್ಷಗಳ ಕಾಲ ಕಾದಂತಹ ಒಂದು ಸಮಯ ಏನಿತ್ತು, ಅಲ್ಲಿಗೆ ಈ ಒಂದು ಸಮಯಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಇವತ್ತು ಕಪ್ ನಮ್ದಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ವಿದ್ಯಾಶ್ರೀ, 16 ವರ್ಷಗಳ ಕಾಯುವಿಕೆ ಇವತ್ತು ಕೊನೆ ಆಗಿರೋದು. ಅಫ್ಕೋರ್ಸ್ ಎಲ್ಲರ ಒಂದು ಖುಷಿಗೆ ಪಾರ್ವೆ ಇಲ್ಲ. ಹೆಚ್ಚಿನ ಡೀಟೇಲ್ಸ್ ಕೊಡೋ ಹಾಗಿದ್ರೆ. ರಾಹುಲ್, ನಾನು, ನೀವು, ಕರ್ನಾಟಕದ ಕೋಟಿ ಕೋಟಿ ಅಭಿಮಾನಿಗಳು, ಆರ್ಸಿಬಿ ಫ್ಯಾನ್ಸ್ ಕೇವಲ ಕರ್ನಾಟಕದಲ್ಲಿ ಮಾತ್ರ ಆಗಲಿಲ್ಲ ರಾಹುಲ್, ದೇಶದಾದ್ಯಂತ, ಜಗತ್ತಿನಾದ್ಯಂತ ಅಭಿಮಾನಿಗಳನ್ನ ಸಂಪಾದಿಸಿದಂತಹ ಒಂದು ಫ್ರಾಂಚೈಸಿ ಅಂದ್ರೆ ಅದು ಬಹುಶಃ ಆರ್ಸಿಬಿ ಅನ್ಸುತ್ತೆ. ಅಂಥ ಆರ್ಸಿಬಿ ಕಪ್ ಗೆಲ್ಬೇಕು ಅನ್ನೋದು 16 ವರ್ಷಗಳ ಕನಸಾಗಿತ್ತು. ಪ್ರತಿ ವರ್ಷ IPL ಮ್ಯಾಚ್ ನಡೆದಂತಹ ಸಂದರ್ಭದಲ್ಲಿ ರಾಹುಲ್, ನಾವೆಲ್ಲರೂ ಕೂಡ ಕಾಯ್ತಾ ಇದ್ದಿದ್ದು ಅದೇ ಮೂಮೆಂಟ್ಗಾಗಿನೇ. ಫೈನಲ್ ತನಕ ಹೋದಾಗ್ಲೂ ಎಲ್ಲೆಲ್ಲೋ ದೇವಸ್ಥಾನಗಳಲ್ಲಿ ಹರಕೆ ಹೊತ್ತು ಪ್ರಾರ್ಥನೆಯನ್ನ ಮಾಡಿದಂತವರು ಆರ್ಸಿಬಿ ಫ್ಯಾನ್ಸ್. ಎಲ್ಲಿ ತನಕ ಅದು ಟ್ರೋಲ್ ಆಗ್ತಾ ಇತ್ತು ಅನ್ನುವಂಥದ್ದನ್ನ ನೀವು ಕೂಡ ಗಮನಿಸಿದ್ರಿ. ಬಿಡಿ, ಆರ್ಸಿಬಿ ಕಪ್ ಗೆಲ್ಲೋದೇ ಇಲ್ಲ, ಈ ಸಲ ಕಪ್ ನಮ್ದೆ ಅನ್ನುವಂಥದ್ದು ಬರೀ ಪ್ರತಿ ವರ್ಷ ಮ್ಯಾಚ್ ಶುರುವಾದಂತಹ ಸಂದರ್ಭದಲ್ಲಿ ಹೇಳೋ ಮಾತು ಮಾತ್ರ. ಅದಕ್ಕೆ ಯಾವುದೇ ರೀತಿಯಾದಂತಹ ಫಲ ಸಿಗೋದಿಲ್ಲ, ನಿಮ್ಮ ಪ್ರಾರ್ಥನೆ ನಿಜ ಆಗೋದಿಲ್ಲ. ಈ ಸಲ ಕಪ್ ನಮ್ದೆ, ಅದು ಬರೀ ಹೇಳಿಕೆ ಮಾತ್ರ, ಅದು ಸತ್ಯ ಆಗೋದಿಲ್ಲ. ಇಂಥದ್ದೊಂದು ಹೀಗಳಿಕೆನ ಬೇರೆ ಬೇರೆ ಫ್ರಾಂಚೈಸಿಗಳ ಫ್ಯಾನ್ಸ್ ಆರ್ಸಿಬಿ ಫ್ಯಾನ್ಸ್ಗೆ ಮಾಡ್ತಾ ಇದ್ರು. ಬಟ್ ಆರ್ಸಿಬಿ ಫ್ಯಾನ್ಸ್ ನ ಲಾಯಲ್ಟಿನ ನಾವು ಮೆಚ್ಕೊಳ್ಳೇಬೇಕು, ಇಲ್ಲಿ ಮೆನ್ಷನ್ ಮಾಡ್ಲೇಬೇಕು. ನಿಜ, ನಾವು IPL ಮೆನ್ಸ್ ಪ್ರೀಮಿಯರ್ ಲೀಗ್ ಬಗ್ಗೆ ನಾವು ಮಾತನಾಡ್ತಾ ಇರೋದು, ಎಲ್ಲರೂ ಕಾಯ್ತಾ ಇದ್ದಿತ್ತು ಮೆನ್ಸ್ ಪ್ರೀಮಿಯರ್ ಲೀಗ್ ನ ಕಪ್ ನಮಗ್ ಬರುತ್ತೆ ಅಂತ ಹೇಳಿ. ಬಟ್ ಇದನ್ನ ನಿಜ ಮಾಡಿರೋದು ಮಹಿಳೆಯರು. ಆರ್ಸಿಬಿ ವುಮೆನ್ಸ್ ಇದನ್ನ ನಿಜ ಮಾಡಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಖುಷಿಯ ವಿಚಾರ ರಾಹುಲ್. ಇವತ್ತಿನ ಮ್ಯಾಚ್ ಎಷ್ಟು ರಣರೋಚಕವಾಗಿತ್ತು ಅಂತ ನಾವು ಗಮನಿಸಿದ್ವಿ. ಲಾಸ್ಟ್ ಬಾಲ್ ವರ್ಗೂ ಕೂಡ, ಇನ್ನೇನು 2-3 ಬಾಲ್ ಇದೆ ಅನ್ನೋ ಟೈಮ್ ನಲ್ಲೂ ಕೂಡ ಉಸಿರು ಬಿಗಿ ಹಿಡಿದು ಕಾಯ್ತಾ ಇದ್ವಿ, ಎಲ್ಲಿ ಏನಾಗ್ಬಿಡುತ್ತೋ ಅನ್ನುವಂತಹ ಆತಂಕ ಕೊನೆ ಕ್ಷಣದವರೆಗೂ ಇತ್ತು. ಬಟ್ ದಟ್ ಲಾಸ್ಟ್ ಬಾಲ್, ಆ ಲಾಸ್ಟ್ 4 ಎಲ್ಲರ ಖುಷಿ ಕಾರಣ ಆಯ್ತು, ಎಲ್ಲರ ಸಂಭ್ರಮ ಕಾರಣ ಆಯ್ತು. ಎಷ್ಟೋ ಆರ್ಸಿಬಿ ಅಭಿಮಾನಿಗಳ ಖುಷಿ, ಸಂಭ್ರಮ, ಸಂತೋಷಕ್ಕೆ ಇವತ್ತಿನ ಮ್ಯಾಚ್ ಕಾರಣ ಆಯ್ತು, ಸಾಕ್ಷಿ ಆಯ್ತು ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ರಾಹುಲ್. ಎಕ್ಸಾಕ್ಟ್ಲಿ ಅಂಡ್ ನಿಮ್ಮ ಖುಷಿ ಕೂಡ ನಿಮ್ಮ ವಾಯ್ಸ್ ನಲ್ಲಿ ಕಾಣಿಸ್ತಾ ಇದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ವಿದ್ಯಾಶ್ರೀ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.